ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇದು ನಿನಗಾಗಿ ಕೊಡ್ತಿರುವ ಬಹುಮಾನ. ಒಮ್ಮೆ ಸಾಯಿ ಪಾದಗಳು ಮುಟ್ಟಿ ಕೆಟ್ಟು ಕರ್ಮೆಗಳು ಹೋಗಿ ಅದೃಷ್ಟ ಸಿಗುತ್ತದೆ ಅಂತ ಸಾಯಿಯಪ್ಪ ನಿಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಇವತ್ತಿನ ದಿನ ತಂದಿದ್ದಾರೆ. ಎಲ್ಲರೂ ಕೂಡ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡಿಕೊಂಡು ಆಚರಿಸಿ. ಯಾಕಂದರೆ ಎಲ್ಲರ ಜೀವನದಲ್ಲಿ ಕೂಡ ಕಷ್ಟಗಳು ಇದ್ದೇ ಇರುತ್ತದೆ. ಆದರೆ ಆ ಕಷ್ಟಗಳು ಯಾಕೆ ಈಡೇರುತ್ತಿಲ್ಲ ಅಂತ ತುಂಬ ನೋವನ್ನು ಅನುಭವಿಸುತ್ತಾ ಇರ್ತೀವಿ. ನಿಮ್ಮ ಜೀವನದಲ್ಲಿ ಇಂಥ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಪ್ರತಿದಿನ ಸಾಯಿಯಪ್ಪ ಕೊಡ್ತಿರುವಂಥ ಸಂದೇಶವನ್ನು ಕೇಳಬೇಕು. ಆಮೇಲೆ ಸಾಯಿಯಪ್ಪ ಹೇಳಿರೋದು ಏನು ಅಂತ ಅರ್ಥ ಮಾಡಿಕೊಂಡು ಆಚರಿಸಬೇಕು. ತುಂಬ ಜನ ಸಾಯಿಯಪ್ಪ ಹೇಳೋದೆಲ್ಲ ಕೇಳ್ತಾರೆ, ನಂತರ ನಾವು ಸಾಯಿ ಡೆವೋಟೀಸ್ ಅಂತ ಹೇಳ್ತಾರೆ, ಸಾಯಿ ಭಕ್ತರು ಅಂತ ಹೇಳ್ಕೊತಾರೆ. ಆದರೂ ಕೂಡ ಸಾಯಿಯಪ್ಪ ಹೇಳಿರೋ ಥರ ಅವರ ಜೀವನದಲ್ಲಿ ನಡೆಸ್ಕೊಳ್ಳಲ್ಲ. ಅವರು ಏನೇ ಮಾತಾಡಿದ್ರು ಕೂಡ ಕೆಟ್ಟದಾಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಪಕ್ಕದವರು ಯಾವ ಥರ ಬದುಕ್ತಾ ಇದ್ದಾರೆ ಅಂತ ನೋಡ್ತಾರೆ. ಅವರ ಜೀವನ ಹೇಗಿದೆ ನೋಡಿ, ನಾವ್ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ತುಂಬ ಹೊಟ್ಟೆ ಕಿಚ್ಚಲ್ಲಿರ್ತಾರೆ. ಅಂಥವರು ಅವರ ಯಾವಾಗಲೂ ಕೂಡ ಸಾಯಿಯಪ್ಪ ಆಶೀರ್ವಾದ ಅಂಥವ್ರಿಗೆ ಸಿಗೋದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು, ನೀವೆಷ್ಟೇ ಪರಿಹಾರಗಳು ಮಂತ್ರಗಳು ಮಾಡಿದ್ರೂ ಕೂಡ, ಓದಿದ್ರೂ ಕೂಡ ಏನು ಪ್ರಯೋಜನನೇ ಸಿಗಲ್ಲ. ಮತ್ತು ಇಂಥ ಸಮಸ್ಯೆಗಳು ಇರುವಾಗ ನೀವಿಷ್ಟೆಲ್ಲ ಮಾತಾಡಿದ ನಂತರ, ಇಷ್ಟೆಲ್ಲ ಕೇಳಿದ ನಂತರ ಇನ್ನೂ ನೀವು ಬದಲಾವಣೆ ಆಗಿಲ್ಲ ಅಂದರೆ ನಿಮ್ಮ ಜೀವನ ಹಾಗೆ ಇರುತ್ತದೆ. ಮತ್ತು ಇವತ್ತು ಸಾಯಿಯಪ್ಪ ಮುಂದೆ ಕೂತ್ಕೊಂಡು ನನ್ನ ಕಷ್ಟಗಳು ಬೇಗ ಈಡೇರಬೇಕು ಅಂತ ಒಂದು ದೀಪ ಹಚ್ಚಿದ ನಂತರ ಸಾಯಿಯಪ್ಪ ಮುಂದೆ ನೀವು ನಿಮ್ಮ ಕಷ್ಟಗಳು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡಿರ್ತೀರ. ಆದರೂ ಕೂಡ ಸಾಯಿಯಪ್ಪ ಏನು ನಮಗೆ ಉತ್ತರ ಕೊಡ್ತಿಲ್ಲ ಅಂತ ಆ ನೋವನ್ನು ಮತ್ತೆ ಅನುಭವಿಸ್ತಾ ಇರ್ತೀವಿ. ಒಂದು ಮಾತು ನೀವು ಅರ್ಥ ಮಾಡ್ಕೋಬೇಕು, ಸಾಯಿ ಯಾವಾಗಲೂ ನಮ್ಮ ಮುಂದೆನೇ ಇರ್ತಾರೆ. ಯಾರು ಪೂರ್ತಿ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಇಟ್ಕೊಂಡಿರ್ತಾರೋ ಅವರ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಸಾಯಿಯಪ್ಪ ಕಾಣಿಸ್ಕೊತಾರೆ. ಆದರೆ ಅವ್ರನ್ನ ಕಂಡಿಡಿಯಲ್ಲ. ಯಾವಾಗಲೂ ನಮ್ಮ ಕಷ್ಟ ಅಂತ ಒದ್ದಾಡ್ತಾ ಇರ್ತಾರೆ. ಆ ಕಷ್ಟಗಳು ಏನಕ್ಕೆ ಬಂದಿದೆ ಅನ್ನೋದು ಯೋಚನೆನೇ ಮಾಡಲ್ಲ. ನಿಜವಾಗ್ಲೂ ಅದು 100% ನಿಮ್ಮ ಕೈಯಿಂದನೇ ಆ ಕಷ್ಟಗಳು ಬಂದಿರುತ್ತೆ. ಇವತ್ತು ಸಾಯಿ ಮೇಲೆ ನಂಬಿಕೆ ಇರೋವಂಥವರು ಎಲ್ಲರೂ ಸಾಯಿ ಪಾದಗಳನ್ನು ಮುಟ್ಟಿದ ನಂತರ ನಿಮ್ಮ ಜೀವನ ತಕ್ಷಣ ಬದಲಾವಣೆ ಆಗಿಲ್ಲ ಅಂದರೂ ಕೂಡ ನಿಧಾನವಾಗಿ ನಿಮಗೆ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ನೀವು ಯಾವಾಗಲೂ ಪ್ರಯತ್ನಿಸಬೇಕು. ಪ್ರಯತ್ನಿಸಲದೇ ಬದಲಾವಣೆ ಫಲಿತ ಕೇಳಬಾರದು. ಮತ್ತೆ ಬಾಬಾ, ಒಂದು ಜಾಬ್ಗೋಸ್ಕರ ಎಷ್ಟೊಂದು ದಿನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕೆ ನನಗೆ ದಾರಿ ಸಿಗ್ತಿಲ್ಲ? ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನಾ? ಇದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಾಗೋ ಥರ ಮಾಡಿಯಪ್ಪ ಅಂತ ಸಾಯಿ ಮುಂದೆ ಬೇಡ್ಕೊತೀವಿ. ಇನ್ನು ಕೆಲವೊಬ್ರು ಮನೆ ಕಟ್ಕೋಬೇಕು, ಬಾಬಾ ನನಗೆ ದಾರಿ ಕೊಡಪ್ಪ, ನನ್ನ ಕೈಯಲ್ಲಿ ದುಡ್ಡಿಲ್ಲ, ಮತ್ತೆ ಸಂಪೂರ್ಣ ಆರೋಗ್ಯ ಕೊಡಪ್ಪ ಅಂತ ಬೇಡ್ಕೊತೀವಿ. ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಾತು ಕೇಳಬೇಕು, ಯಾವಾಗಲೂ ಬುದ್ಧಿ ಚೆನ್ನಾಗಿರಬೇಕು, ಧರ್ಮವಾಗಿ ನಡಿಬೇಕು, ಒಬ್ಬರಿಗೆ ಸಹಾಯ ಮಾಡೋ ಬುದ್ಧಿ ಕೊಡಬೇಕು ಅಂತ ನೀವು ಸಾಯಿ ಮುಂದೆ ಬೇಡ್ಕೊಳ್ಳಿ. ನಿನಗೆ ಇಂಥ ಅವಕಾಶ ಸಾಯಿಯಪ್ಪ ಯಾವತ್ತೂ ಕೊಡಲ್ಲ. ಇದು ಒಳ್ಳೆಯ ಬಹುಮಾನ ನಿಮ್ಮ ಜೀವನಕ್ಕೆ. ನಿಮ್ಮ ಕೆಟ್ಟ ಕರ್ಮಗಳು ಏನೇ ಇರಲಿ ನಿಮ್ಮಿಂದ ಬೇಗ ದೂರ ಆಗಬೇಕು ಅಂದರೆ ಸಾಯಿ ಮಾತು ಕೇಳಿ. ಪ್ರತಿದಿನ ಎದ್ದಿದ ತಕ್ಷಣ ಸಾಯಿ ನಾಮ ಸ್ಮರಣೆ ಮಾಡಿ. ನಿಮ್ಮ ಪಾಪ ಕರ್ಮಗಳು ಏನೇ ಇರಲಿ ದೂರ ಆಗಬೇಕು. ನನಗೆ ಒಳ್ಳೆಯ ಬುದ್ಧಿ ಕೊಡಪ್ಪ, ನನ್ನ ಕೈಯಲ್ಲಿ ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋ ಬುದ್ಧಿ ಕೊಡಿ ಅಂತ ನೀವು ಕೇಳಬೇಕು. ಯಾವಾಗಲೂ ಒಬ್ಬರು ಕಷ್ಟದಲ್ಲಿ ಇದ್ದಾಗ ನೀವು ಸುಮ್ಮನೆ ನೋಡಿ ಕೂತ್ಕೋಬಾರ್ದು. ನಿಮ್ಮ ಕೈಯಲ್ಲಿ ಆದಷ್ಟು ಹೇಳಿ, ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿ, ಅಥವಾ ಒಳ್ಳೆಯ ಮಾತುಗಳು ಹೇಳಿ, ಅಥವಾ ಮನಸ್ಸಿಂದ ಶುದ್ಧವಾಗಿ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಿ. ಪ್ರತಿಯೊಬ್ಬರೂ ಕಷ್ಟಪಡೋದು
ಈ ಹೊಟ್ಟೆಗೋಸ್ಕರ ಹೊಟ್ಟೆ ತುಂಬ ತಿನ್ನಬೇಕು, 3 ಹೊತ್ತು ಚೆನ್ನಾಗಿರಬೇಕು, ಎಲ್ಲರಿಗಿಂತ ನಾವೇ ಚೆನ್ನಾಗಿರಬೇಕು ಅಂತ ಬೇಡ. ಎಲ್ಲರೂ ನನ್ನ ಸುತ್ತಮುತ್ತವರು ಕೂಡ ಚೆನ್ನಾಗಿರಬೇಕು. ನಮ್ಮವರು ಅಂದರೆ ನನಗೆ ನನ್ನ ಮೇಲೆ ಯಾರು ನಂಬಿಕೆ ಇಟ್ಕೊಂಡು ನನ್ನ ಸುತ್ತು ಇದ್ದಾರೋ, ನನ್ನ ಮೇಲೆ ಪೂರ್ತಿ ವಿಶ್ವಾಸ ಯಾರು ಇಟ್ಕೊಂಡಿದ್ದಾರೋ ಅವ್ರಿಗೆ ಯಾವತ್ತೂ ನಾನು ಮೋಸ ಮಾಡಬಾರ್ದು, ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋ ಬುದ್ಧಿ ಇರಬೇಕು ನಿಮಗೆ. ನಿಮ್ಮ ಕೆಲಸ ಮೇಲೆ ಯಾವಾಗಲೂ ಶ್ರದ್ಧೆ ಇರಬೇಕು. ಅದನ್ನು ನೀವು ಕಡಿಮೆಯಾಗಿ ನೋಡಬಾರದು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಯಾಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬೆಳೆಸ್ಕೊಳ್ಳುತ್ತಾರೆ. ಇಂತಹ ಜನ ನಮ್ಮ ಸುತ್ತು ಇದ್ದಾರೆ. ಆದರೆ ಎಲ್ಲರೂ ನಮ್ಮವರು ಅನ್ನೋದು ಕೂಡ ಬಹಳ ತಪ್ಪು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅಷ್ಟೇ. ಅರ್ಥ ಮಾಡ್ಕೊಂಡವರು ಜೊತೆಯಲ್ಲಿರ್ತಾರೆ, ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅಂಥವ್ರು ದೂರ ಆಗ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು. ನಿಮ್ಮ ಜೀವನ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನಿಮಗೆ ಸಾಯಿ ಇದ್ದಾರೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಸಾಯಿನ ನಂಬಿದ್ದೀರಾ, ಸಾಯಿಯಪ್ಪ ಹೇಳೋದೆಲ್ಲ ಕೂಡ ಮಾಡ್ತೀರಾ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಮೊದಲು ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ಮಾಡಬೇಕು. ಮಗು, ಸಂತೋಷ ಕಾಲ ಖಂಡಿತ ಬಂದೇ ಬರುತ್ತೆ. ನೀವು ನನ್ನನ್ನೇ ನಂಬಿದ್ದೀರಾ. ಜೀವನದಲ್ಲಿ ನೀವು ಯಾವತ್ತೂ ಸೋಲಲ್ಲ. ನೀವು ಒಂಟಿಯಾಗಿ ಇರಲ್ಲ. ಯಾವಾಗಲೂ ಈ ಸಾಯಿ ಜೊತೆನೇ ಇರ್ತಾರೆ. ನಿನಗಾಗಿ ಇವತ್ತು ಇಂಥ ಬಹುಮಾನ ಕೊಟ್ಟಿದ್ದೀನಿ. ಸಾಯಿ ಪಾದಗಳನ್ನು ಮುಟ್ಟಿದ ತಕ್ಷಣ ನಿನ್ನ ಜೀವನ ಅದೃಷ್ಟವಾಗಿ ಬದಲಾವಣೆ ಆಗುತ್ತದೆ. ನಿಮ್ಮ ಕೆಟ್ಟ ಕರ್ಮಗಳು ಏನೇ ಇರಲಿ ಬೇಗ ಹೋಗುತ್ತೆ. ನೀವು ಚಿಂತೆ ಮಾಡಬೇಡಿ. ಈ ಸಾಯಿ ನಿಮ್ಮ ಜೊತೆನೇ ಇದ್ದಾರೆ. ಸದಾ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ನೀವೇನೇ ಕಷ್ಟ ಬಂದರೂ ಕೂಡ ಈ ಸಾಯಿ ನಾಮಸ್ಮರಣೆ ಮಾಡಿ. ಯಾಕಂದರೆ ಸಾಯಿ ಯಾವಾಗಲೂ ನಿಮ್ಮ ಕೈ ಬಿಡೋದಿಲ್ಲ. ಒಮ್ಮೆ ಹಿಡಿದಿದ ನಂತರ ಅದನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಸಾಯಿನ ನಂಬಿಕೊಂಡಿರೋರು ಯಾವತ್ತೂ ಸೋಲಲ್ಲ. ಇದನ್ನು ಶಾಶ್ವತವಾಗಿ ನೀವು ನಂಬಿಕೆ ಇಟ್ಟು ಆಚರಿಸಿ. ಏನೇ ಕೆಲಸ ಆಗಲಿ, ಏನೇ ಆಗಿರ್ಬೋದು, ಸಾಯಿ ನಾಮಸ್ಮರಣೆ ಮಾಡಿದ ನಂತರ ಸ್ಟಾರ್ಟ್ ಮಾಡಿ. ಜೀವನ ತುಂಬ ಚೆನ್ನಾಗಿರುತ್ತದೆ. ಇವತ್ತು ಕಷ್ಟ ಬಂದಿದೆ ಅಂತ ಸುಮ್ಮನೆ ಕುತ್ಕೋಬಾರ್ದು. ಆ ಕಷ್ಟಗಳು ಶಾಶ್ವತವಲ್ಲ, ಇದು ಸಹಜವಾಗಿ ಬಂದೇ ಬರುತ್ತೆ ಹೋಗುತ್ತೆ ಅಂತ ನೀವು ತಾಳ್ಮೆಯಿಂದ ಅದನ್ನು ಅನುಭವಿಸಿ. ನಂತರ ನೋಡಿ, ಬರೋ ಸಂತೋಷ ಕಾಲ ನಾನು ಹಿಡ್ಕೊಂಡ್ರು ಕೂಡ ಅದು ನಿಲ್ಲಲ್ಲ. ಯಾಕಂದರೆ ನಿಮ್ಮ ಜೀವನದಲ್ಲಿ ಸಂತೋಷ ಕಾಲ ಬರಬೇಕು ಅಂತ ದೇವರು ಬರೆದಿದ್ರೆ ಖಂಡಿತ ಅದು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತದೆ. ಶಾಶ್ವತವಾಗಿ ಏನು ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಇದು ನೆನಪಿಟ್ಕೊಳ್ಳಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಇವತ್ತು ತಂದಿದ್ದಾರೆ. ಎಲ್ಲರೂ ಕೂಡ ಈ ಸಂದೇಶವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.